ಬಾಂಗ್ಲಾದೇಶದ ರಾಜಕೀಯ ಮತ್ತೆ ಬಿಗಡಾಯಿಸ್ತಾ ಇದೆ. ರಾಜಕೀಯ ಪಕ್ಷಗಳು ಮತ್ತು ಸೇನೆಯ ಅಸಹಕಾರದಿಂದ ರೋಸಿ ಹೋಗಿರುವಂತಹ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಿಸ್ ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಾಂಗ್ಲಾದೇಶದ ರಾಜಕೀಯ ಪಕ್ಷಗಳ ನಿರಂತರ ಒತ್ತಡ, ಸೇನೆಯ ಅಸಹಕಾರದಿಂದ ರೋಸಿ ಹೋಗಿರುವ ಈ ಮೊಹಮ್ಮದ್ ಯೂನಿಸ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಮೂಲಗಳು ಕೇಳಿ ಬರ್ತಾ ಇದೆ. ಓಕೆ, ಬಾಂಗ್ಲಾದೇಶದಲ್ಲಿ ಅಂತರ್ಯುದ್ಧ ಮುಂದುವರೆದಿದೆ. ಇದು ಈಗ ಆರಂಭ ಆಗಿರುವಂಥದ್ದಲ್ಲ, ಮುಂದುವರಿತಾ ಇದೆ. ಸೊ ಬಾಂಗ್ಲಾದೇಶದಲ್ಲಿ ಮತ್ತೆ ಒಳಗೊಳಗೆ ಅಂತರ್ಯುದ್ಧಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಮೊಹಮ್ಮದ್ ಯೂನಿಸ್ ರಾಜೀನಾಮೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ಆಗ್ತಾ ಇಲ್ಲಪ್ಪ ಇವ್ರುಗಳ ಜೊತೆ ಒಂದು ರೋಸಕ್ಕೆ ಅಂತ. ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಹಾಗಾದ್ರೆ ರಾಜೀನಾಮೆ ಕೊಡ್ತಾರಾ? ಕಾರಣಗಳೇನು ಅಂತಲೂ ನೋಡೋಣ. ಬಾಂಗ್ಲಾದೇಶದ ರಾಜಕೀಯ ಪಕ್ಷಗಳ ನಡುವೆ ಒಮ್ಮತ ಇಲ್ಲ. ಬಾಂಗ್ಲಾದೇಶ ಯಾವಾಗ ಹುಟ್ಕೊಳ್ತು, ಯಾಕೆ ಹುಟ್ಕೊಳ್ತು, ನಿಮ್ಗೆ ಆಲ್ರೆಡಿ ಪಾಕಿಸ್ತಾನ ಜೊತೆಗೆ ವಾರಿಗೆ ಮುಂದಾಗ್ತಾ ಇದ್ದಂತೆ ಗೊತ್ತಾಗ್ಬಿಟ್ಟಿರುತ್ತೆ. ನ್ಯಾಷನಲ್ ಸಿಟಿಸನ್ ಪಕ್ಷದಿಂದ ಯೂನಿಸ್ ರಾಜೀನಾಮೆಯ ಸುಳಿವು ಸದ್ಯ ಸಿಗ್ತಾ ಇದೆ. ಹಾಗಾದ್ರೆ ಕೊಡ್ತಾರಾ? ರಾಜೀನಾಮೆ ಕೊಡ್ತಾರಾ? ಪ್ರಶ್ನೆ. ಬಾಂಗ್ಲಾದಲ್ಲಿ ಮತ್ತೆ ವಿದ್ಯಾರ್ಥಿಗಳ ಹೋರಾಟ ಸಾಧ್ಯತೆ ಇದೆ. ಅಲ್ಲಿ ಹಿಂದೂಗಳ ಒಂದು ಹತ್ಯೆ ಆಗಿದ್ದು, ಯಾವ ರೀತಿ ಅಂತರ್ಯುದ್ಧಗಳಾಗ್ತಿತ್ತು, ಇವೆಲ್ಲವನ್ನ ನೋಡ್ತಾ ಇದ್ರಿ. ಅದರ ಮುಂದುವರಿದ ಭಾಗ. ಸದ್ಯದ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋಕ್ಕೆ ಈ ಯೂನಿಸ್ ಕೈಲಿ ಆಗ್ತಾ ಇಲ್ವಂತೆ. ಆಗಲ್ಲ ಅಂತ ಹೇಳಿದಾರಂತವ್ರು. ಸದ್ಯದ ಪರಿಸ್ಥಿತಿ ನಿಭಾಯಿಸೋಕೆ ಆಗ್ತಿಲ್ಲ ಅಂತ ಯೂನಿಸ್ ಅವರು ಕೈ ಚೆಲ್ಲಿ ಕೂತು ಬಿಟ್ಟಿದ್ದಾರೆ ಒಬ್ಬ ನಾಯಕನಾಗಿ. ಆ್ಯಂಡ್ ಸೇನೆಯಿಂದಲೂ ಪ್ರಧಾನಿ ಯೂನಿಸ್ಗೆ ಅಸಹಕಾರ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಕಿಸ್ತಾನದ ಪರಿಸ್ಥಿತಿಗೆ ಹೋಯ್ತಾ ಅದು ಕೂಡ ಅಂತ. ಪ್ರಧಾನಿ ಮಾತನ್ನ ಸೇನೆ ಕೇಳಕ್ಕೆ ರೆಡಿ ಇಲ್ಲ. ಬಾಂಗ್ಲಾದೇಶದ ಭೂಸೇನಾ ಮುಖ್ಯಸ್ಥ ಜನರಲ್ ವಕಾರ್ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ. ಸಪೋರ್ಟ್ ಮಾಡ್ತಾ ಇಲ್ಲ ಸೇನೆಯಿಂದ. ಪ್ರಧಾನಿಗೆ ಸಪೋರ್ಟ್ ಇಲ್ಲ. ಬಾಂಗ್ಲಾದೇಶದಲ್ಲಿ ಇದೀಗ ಇಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಹಾಗಾದ್ರೆ ಈ ಸಿಟಿಸನ್ ಪಕ್ಷದಿಂದ ಯೂನಿಸ್ ರಾಜೀನಾಮೆಯನ್ನ ಕೊಡ್ತಾರಾ? ಕೊಟ್ರೆ ಮುಂದಕ್ಕೇನು ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ.